ನನ್ನ ಹಾಗೂ ಶಂಕರನ ನಡುವಿನ ಮತ್ತೊಂದು ಕತೆಗೆ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಗೆಳೆಯ ಗೆಳತಿಯರೇ, ಹೇಗಿದ್ದೀರಿ? ನಾನಂತೂ ನನ್ನ ಪರ್ಸನಲ್ ಬಂಗಾರದ ತಟ್ಟೆಯಲ್ಲಿ ಶಂಕರನಿಗೆ ಊಟ ಮಾಡಿಸುತ್ತಾ ಚೆನ್ನಾಗಿದ್ದೀನಿ. ಏನೇ ಅಂದರನು ನನ್ನ ಬಂಗಾರದ ತಟ್ಟೆ ಶಂಕರನ ಕೈಯಲ್ಲಿ ಸಿಕ್ಕಾಗಿನಿಂದ ತುಂಬಾ ಅಗಲವಾಗಿದೆ. ಗೆಳೆಯರೇ, ವಿಷಯ ಏನೆಂದರೆ ಶಂಕರ ಮಾಡಿಕೊಂಡ ಹೆಂಡತಿಗಿಂತ ನನ್ನನ್ನೇ ಚೆನ್ನಾಗಿ ನೋಡಿಕೊಳ್ಳತಾನೆ. ನನಗೆ ಒಮ್ಮೊಮ್ಮೆ ಅನಿಸುತ್ತದೆ ಗೆಳೆಯರೇ, ಏನೆಂದರೆ ಇಬ್ಬರ ನಡುವೆ ನಾನೊಬ್ಬಳೇ ಹೆಂಡತಿಯೇನೋ ಅಂತ. ನನ್ನ ಗಂಡ ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ, ಮತ್ತೆ ಶಂಕರ ಕೂಡ ಚೆನ್ನಾಗೇ ನೋಡಿಕೊಳ್ಳುತ್ತಾನೆ. ಒಟ್ಟಿನಲ್ಲಿ ಇಬ್ಬರೂ ಊಟ ಮಾಡುವುದು ಮಾತ್ರ ಒಂದೇ ತಟ್ಟೆಯಲ್ಲಿ, ಅದು ನನ್ನ ಬಂಗಾರ ತಟ್ಟೆಯಲ್ಲಿ. ನನ್ನ ಬಂಗಾರದ ತಟ್ಟೆಯಲ್ಲಿ ಉಣ್ಣಲು ತುಂಬಾ ಜನ ಟ್ರೈ ಮಾಡಿದ್ದರು, ಆದರೆ ನನ್ನ ಬಂಗಾರದ ತಟ್ಟೆಯನ್ನ ಯಾರಿಗೂ ಕೊಟ್ಟಿಲ್ಲ. ನನ್ನ ಗಂಡ ಮತ್ತು ಶಂಕರ ಇಬ್ಬರು ಮಾತ್ರ ಊಟ ಮಾಡ್ತಾರೆ ಗೆಳೆಯರೇ. ಒಮ್ಮೆ ನಮ್ಮ ಮನೆಯ ಮುಂದೆ ಸ್ವಲ್ಪ ದೂರದಲ್ಲಿ ನಮ್ಮದು ಮತ್ತೊಂದು ಹೊಲವಿತ್ತು. ಅದರಲ್ಲಿ ರಾತ್ರಿ ನೀರು ಹಾಯ್ಸೋಕೆ ಅಂತ ನಾನು ನನ್ನ ಗಂಡ ಇಬ್ಬರೂ ಹೋಗಿದ್ದೆವು. ರಾತ್ರಿ 10 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆಯವರೆಗೂ ಕರೆಂಟ್ ಇರುತ್ತಿದ್ದವು. ಹಾಗಾಗಿ ನಾನು ಟಾರ್ಚ್ ಬೆಳಕು ಹಿಡಿಯುತ್ತಿದ್ದೆ, ನನ್ನ ಗಂಡ ನೀರು ಹಾಯಿಸಕತ್ತಿದ್ದರು. ಟೈಮ್ 11 ಗಂಟೆಗೆ ಆಗಿರಬಹುದು ಅಷ್ಟೇ. ಶಂಕರ ವಾಟ್ಸಾಪ್ ಮೆಸೇಜ್ ಮಾಡಿದ. ಏನೆಂದರೆ, ಏನು ಮಾಡುತ್ತಿದ್ದೀಯಾ ಅಂತ ಕೇಳಿದ. ಅದಕ್ಕೆ ನಾನು ಹೊಲಕ್ಕೆ ನೀರು ಹಾಯ್ಸೋಕೆ ಬಂದೀವಿ ಅಂತ ಹೇಳ್ದೆ. ಅದಕ್ಕೆ ಅವನು, ನಾನು ಬರ್ತಿದ್ದೀನಿ, ಸಿಗ್ತೀಯಾ ಅಂತ ಕೇಳಿದ. ಆಗ ಅದಕ್ಕೆ ನಾನು ನನ್ನ ಗಂಡನ ಕೇಳಿದೆ, ರೀ, ಇವತ್ತು ಶಂಕರ ಬರುತ್ತಾನಂತೆ, ಬಾ ಅಂತ ಹೇಳಲಿ ಅಂತ ಕೇಳಿದೆ. ಅದಕ್ಕೆ ನನ್ನ ಗಂಡ ಕೂಡ ಸರಿ, ಹೀಗೆ ಯಾರೂ ಇಲ್ಲ, ಬರೋದಾದರೆ ಬೇಗ ಬಾ ಅಂತ ಹೇಳು. ಆಗ ನಾನು, ನಮ್ಮ ಮತ್ತೊಂದು ಹೊಲದಲ್ಲಿದ್ದೀ, ನೀನು ಇಲ್ಲಿಗೆ ಬಾ ಅಂತ ಹೇಳಿ ನಾನು ಅಲ್ಲೇ ಬಾಜು ಕಬ್ಬಿನ ಸಾಲದೊಳಗೆ ನಿಂತಿದ್ದೆ. ಶಂಕರ ಅವತ್ತು ಜೋಡಿಗೆ ಮತ್ತೊಬ್ಬ ಅವನ ಗೆಳೆಯನ ಕರಕೊಂಡು ಬಂದಿದ್ದೆ. ಇಬ್ಬರೂ ಬೈಕ್ ಮೇಲೆ ಬಂದು ಆ ಕಬ್ಬಿನ ಹೊಲದ ಹತ್ತಿರ ಶಂಕರ ಬೈಕ್ ಮೇಲಿಂದ ಕೆಳಗೆ ಇಳಿದನು. ಆಗ ಅವನ ಮತ್ತೊಬ್ಬ ಗೆಳೆಯ ಬೈಕ್ ತಗೊಂಡ್ಹದ. ಅದನ್ನೆಲ್ಲ ನಾನು ಆಗ ಕಬ್ಬಿನ ಸಾಲದೊಳಗೆ ನಿಂತು ನೋಡುತ್ತಿದ್ದೆ. ಅವನು ಬರುವುದನ್ನು ಕಂಡು ಸ್ವಲ್ಪ ಮೊಬೈಲ್ ಟಾರ್ಚ್ ಸಿಗ್ನಲ್ ಮಾಡಿದೆ ಗೆಳೆಯರೇ. ಟಾರ್ಚ್ ಸಿಗ್ನಲ್ ನೋಡಿ ಶೀದಾ ನಾನು ನಿಂತಿರೋ ಜಾಗಕ್ಕೆ ಶಂಕರ ಬಂದ. ಆಗ ಅದನ್ನೆಲ್ಲ ನನ್ನ ಗಂಡ ದೂರದಿಂದಲೇ ಹೊಲಕ್ಕೆ ನೀರು ಹಾಯಿಸುತ್ತಾ ಎಲ್ಲಾ ಗಮನಿಸುತ್ತಿದ್ದ. ಹಾಗೆ ನಮ್ಮಿಬ್ಬರನ ಕಾವಲು ಕೂಡ ಮಾಡುತ್ತಿದ್ದ. ಆ ಕಬ್ಬಿನ ಸಾಲದೊಳಗೆ ಸ್ವಲ್ಪ ನೀರು ಹಾಯಿಸುವುದರಿಂದ ಹಸಿಯಾಗಿ ರಾಡಿಯಾಗಿತ್ತು. ಆಗ ನನ್ನತ್ರ ಒಂದು ವೇಲ್ ಇತ್ತು, ಅಂದ್ರೆ ಓಡ್ನಿ ಇತ್ತು. ಅದೇ ಓಡ್ನಿ ಕೆಳಕ್ಕೆ ಕಬ್ಬಿನ ಸಾಲದೊಳಗೆ ಹಾಯಿಸಿದ್ವಿ. ಓಡ್ನಿ ಹಾಯಿಸುತ್ತಿದ್ದಂತೆ ನನ್ನ ಬಂಗಾರದ ತಟ್ಟೆಯನ್ನು ಗಟ್ಟಿ ಹಿಡ್ಕೊಂಡು ಒಂದು ಸಾರಿ ಊಟ ಮಾಡೇ ಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತು ಕೂತು ಮಾತನಾಡಿದ ನಂತರ ತುಂಬಾ ಹಸಿದ ಹೊಟ್ಟೆಯಂತೆ ನನ್ನ ಬಂಗಾರ ತಟ್ಟೆ ಮುಟ್ಟುತ್ತಾ ಕಬ್ಬಿನ ಸಾಲದೊಳಗೆ ನನ್ನೆರಡು ಕಬ್ಬನ್ನು ಅಗಲಿಸಿ ಸುಮಾರು 1 ತಾಸು ನನ್ನ ತಟ್ಟೆಯಲ್ಲಿ ಊಟ ಮಾಡಿದ ಗೆಳೆಯರೇ. ಯಾಕೋ ಗೊತ್ತಿಲ್ಲ, ಶಂಕರನಿಗೆ ನನ್ನ ತಟ್ಟೆಯಲ್ಲಿನ ಊಟ ಅಂದ್ರೆ ಪಂಚಪ್ರಾಣ ಅಂತೆ. ನನ್ನ ಗಂಡ, ನನ್ನ ಹಾಗೂ ಶಂಕರನ ಕತೆ ನಿಮಗೆ ಅರ್ಥ ಆಗಿರುತ್ತೆ. ನನ್ನ ಬಂಗಾರದ ತಟ್ಟೆ ಪೂರ್ತಿ ಓಪನ್ ಮಾಡಿ ಊಟ ಮಾಡಿದ ಶಂಕರನ ಕತೆ ಮುಂದೆ ಹಾಕುವ ವಿಡಿಯೋಗಳಲ್ಲಿ ಹೇಳ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಆಗಿ.